ಕುಜ್ಜಲೋಂಡು ಇರ್ನ ಕುಜ್ಜಲೋಂಡು. ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ಕಾಸರಗೋಡಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾವು ಇದಕ್ಕಿಂತ ಮುಂಚೆನೇ ಹೊರಡಬೇಕಿತ್ತು. 6:30 ಅಂತ ಪ್ಲ್ಯಾನ್ ಮಾಡಿಕೊಂಡು 7 ಗಂಟೆ ಅಂತೂ ಆಯಿತು. ಸ್ವಲ್ಪ ಹೊತ್ತಾಯಿತು ನಾವು ಹೊರಟು. ಏನು ವಿಷಯ ಅಂದರೆ, ಇವತ್ತು ನಮ್ಮ ಬಂಗಾರಿದು ಕೂದಲು ತೆಗ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನೋಡ್ಕೊಳ್ಳಿ, ಅವಳ ಬರ್ತ್ ಹೇರ್ ಇವತ್ತಿಗೆ ಲಾಸ್ಟ್. ಇನ್ನು ಹೊಸ ಕೂದಲು ಬರುತ್ತೆ. ಲಾಲ ಬೆಳಗ್ಗೆನೇ ಎದ್ದಿದೆ, ಅಳ್ತಾ ಇದ್ದಾಳೆ. ಸೊ ಕೂದಲು ತೆಗ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ತುಲಾಭಾರನೂ ಇದೆ, ಅವಳದು ಹರಕೆ ಇದೆ ತುಲಾಭಾರದು, ಅದನ್ನು ಮಾಡಿಸ್ಬೇಕು. ಅದರ ಒಂದು ರಿಸಿಪ್ಟ್ ಮಾಡೋದು ತುಂಬ ಬೇಗ ಇದೆ, ಹಾಗಾಗಿ ಬೇಗ ಹೊರಟ್ವಿ. ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ನಮಗೆ ಇಲ್ಲಿಂದ ಎಷ್ಟು ಗಂಟೆ ಇದೆ ಸುಬ್ರಹ್ಮಣ್ಯ? 2 hours 15 minutes ಅಷ್ಟಿದೆ ನಮಗೆ ಇಲ್ಲಿಂದ, ಕಾಸರಗೋಡಿಂದ. ಅತ್ತೆ ಮಾವನೂ ಬರ್ತಾರೆ, ಅವರು ಹಿಂದಿಂದ ಬರ್ತಾರೆ. ನಮ್ಮ ರೀತಿಯವರಿಗೆ ಬೇಗ ಎದ್ದೆಲ್ಲ ಹೊರಡೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಸ್ವಲ್ಪ ಬೇಗ ಹೋಗಿರ್ತೀವಿ. ಏನೇನು ಇರುತ್ತೆ ರಿಸಿಪ್ಟ್ ಎಲ್ಲ ಅಂಥದ್ದೆಲ್ಲ ನಾವು ಬೇಗ ಮಾಡ್ಕೊಳ್ತೀವಿ. ನೀವು ಆರಾಮದಲ್ಲಿ ಬನ್ನಿ ಅಂತ ನಾವು ಹೊರಟ್ವಿ. ನಾವು 5 ಗಂಟೆಗೆ ಎದ್ದಿದ್ದೀವಿ. 5 ಗಂಟೆಗೆ ಎದ್ದು 7 ಗಂಟೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅವರಿಗೆಲ್ಲ ಅಷ್ಟು ಬೇಗ ಎಲ್ಲ ಎದ್ದು ರೆಡಿ ಆಗೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಾಂದರೆ ಒಂದೇ ಕಾರಲ್ಲಿ ಬರ್ತಾ ಇದ್ವಿ ನಾವು. ಸೊ ಬನ್ನಿ, ಕೂದಲು ತೆಗೆಸೋದು, ಆಮೇಲೆ ತುಲಾಭಾರ, ಇದಕ್ಕೆಲ್ಲ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಸುಬ್ರಹ್ಮಣ್ಯದಲ್ಲಿ ಅಂತೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೂ ಕೂಡ ಪ್ಲ್ಯಾನ್ ಇದ್ದರೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ವಿಡಿಯೋಗಳನ್ನು ಜಾಸ್ತಿ ನೋಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ನಾವು ಸುಬ್ರಹ್ಮಣ್ಯ ರೀಚ್ ಆದ್ವಿ. ಪಾರ್ಕಿಂಗಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ನಾವು ರೀಚ್ ಆದಾಗ ಬೆಳಿಗ್ಗೆ 9ರಿಂದ 9:30 ಆಗಿದೆ. ಹಾಗೆ ನಾವು ತುಲಾಭಾರ ಮಾಡಬೇಕಿದ್ರೆ ಬೆಳಿಗ್ಗೆ 10 ಗಂಟೆ ಒಳಗಡೆ ರಿಸಿಪ್ಟ್ ಮಾಡಿ ಆಗಿರಬೇಕು. ಇನ್ನು ಹೊರಗಡೆ ಕೌಂಟರ್ ಇದೆಯಲ್ಲ, ಅಲ್ಲೇನೂ ಮಾಡೋದಿಲ್ಲ ಅದರ ರಿಸಿಪ್ಟ್ನೆಲ್ಲ. ನನಗೆ ಬೇರೆ ಪ್ರಸಾದಗಳು ಬೇಕಿತ್ತು, ಹಾಗಾಗಿ ಅಲ್ಲಿ ಲೈನಲ್ಲಿ ನಿಂತು ಆ ಒಂದು ರಿಸಿಪ್ಟ್ನ ಮಾಡಿಕೊಂಡೆ. ಮತ್ತು ಒಳಗಡೆ ಬಂದು ಅಲ್ಲೊಂದು ಕೌಂಟರ್ ಇದೆ, ಅಲ್ಲಿ ತುಲಾಭಾರ ಮತ್ತು ಕೂದಲು ತೆಗಿಯೋದಕ್ಕೆ ರಿಸಿಪ್ಟ್ನ ಮಾಡ್ಕೊಳ್ಳೋವಂಥದ್ದು. ಅಲ್ಲಿ ಅಷ್ಟೊಂದು ಕ್ಯೂ ಇರೋದಿಲ್ಲ. ನಾವು ಹೋದಾಗ ಅಷ್ಟೊಂದು ಇರಲಿಲ್ಲ, ಒಂದೊಂದು ಸಲ ಇರುತ್ತೆ, ಬಟ್ ನಾವು ಹೋದ ಹೊತ್ತು ಅಷ್ಟೊಂದು ಇರಲಿಲ್ಲ. ನಾವು ಹರಕೆ ಮಾಡ್ಕೊಂಡಿರೋದು ಬೆಲ್ಲದಲ್ಲಿ ತುಲಾಭಾರ ಮಾಡ್ತೀವಿ ಅಂತ. ನಾವೇನು ಅದನ್ನು ಹೊರಗಡೆಯಿಂದ ತಗೊಂಡು ಹೋಗಿರಲಿಲ್ಲ, ಅಲ್ಲೇ ಸಿಗುತ್ತೆ, ನಾವು ಅದಕ್ಕೆ ಪೇ ಮಾಡಿದ್ರೆ ಆಯಿತು. ಫಸ್ಟ್ ಅವರು ಮಗುವಿನ ತೂಕನ ಚೆಕ್ ಮಾಡಿಬಿಟ್ಟು ಅದಕ್ಕೆ ಇಷ್ಟು ಅಂತ ಹೇಳ್ತಾರೆ, ಅಮೌಂಟು ಎಷ್ಟಾಗುತ್ತೆ ಬೆಲ್ಲ, ಅದರ ಒಂದು ಅಮೌಂಟ್ನ ಹೇಳ್ತಾರೆ. ಅಲ್ಲಿ ಪೇ ಮಾಡಿ ರಿಸಿಪ್ಟ್ ಮಾಡ್ಕೊಳ್ಳೋವಂಥದ್ದು. ಅಲ್ಲಿನೇ ಕೂದಲು ತೆಗಿಯೋದಕ್ಕೆ ಕೂಡ ರಿಸಿಪ್ಟ್ ಮಾಡಿಕೊಂಡು ಹೋದ್ವಿ. ಅಲ್ಲಿ ತುಲಾಭಾರಕ್ಕೆ ಟೈಮಿಂಗ್ಸ್ ಇದ್ದಿದ್ದು 10:30 ಬೆಳಿಗ್ಗೆ. ನಾವು 9:45ಗೆ ರಿಸಿಪ್ಟ್ ಮಾಡಿದ್ವಿ. ಆಮೇಲೆ ವೆಯ್ಟ್ ಮಾಡ್ತಾ ಇದ್ವಿ, ಹೇಗೋ ಆಗಿಬಿಡುತ್ತೆ ಅಲ್ವ 10:30ಗೆ ಅಂತ. ನನ್ನ ಮಗಳು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ಲು. ಅದಾದಮೇಲೆ ಅಳೋದಕ್ಕೆ ಶುರು ಮಾಡಿದ್ದು. ಅಂದರೆ ಹೇಗೆ ಮಾಡಿದ್ರೂ ಸಮಾಧಾನ ಆಗ್ತಾಯಿರಲಿಲ್ಲ, ಏನು ಕೊಟ್ಟರೂ ಸಮಾಧಾನ ಆಗ್ತಾಯಿರಲಿಲ್ಲ. ಮತ್ತು ನನಗೆ ಓಪನ್ ಪ್ಲೇಸಲ್ಲೆಲ್ಲ ಫೀಡ್ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟೇಬಲು ಆಗೋದಿಲ್ಲ. ನಾನು ಕೊಟ್ಟು ನಂಗೆ ಅಭ್ಯಾಸವೂ ಇಲ್ಲ. ಅಲ್ಲಿ ಹೊರಗಡೆ ಇದೆ ಫೀಡಿಂಗ್ ರೂಮು, ಅದು ನನಗೆ ಲಾಸ್ಟಿಗೆ ಗೊತ್ತಾಗಿರೋದು. ಗೊತ್ತಿದ್ದರೆ ಮುಂಚೆನೇ ಅಲ್ಲಿ ಹೋಗಿ ಕೊಡ್ಬೋದಿತ್ತು. ಯಾರಿಗೂ ಅಲ್ಲಿ ಹೊರಗಡೆ ಇದ್ದವರಿಗೆ, ಅಂದರೆ ಬಂದವರಿಗೆಲ್ಲ ಗೊತ್ತಿರಲಿಲ್ಲ ಅಲ್ಲಿ ಫೀಡಿಂಗ್ ರೂಮ್ ಇದೆ ಅಂತ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು. 10:30ಗೆ ಅಂತ ಹೇಳಿ 11:15 ತನಕನೂ ಇಲ್ಲಿ ತುಲಾಭಾರನೇ ಆಗ್ತಾ ಇರಲಿಲ್ಲ. ತುಂಬ ಚಿಕ್ಕ ಮಕ್ಕಳು ಇದ್ದರು, ಎಲ್ಲರೂ ಅಳೋದಂತಲೇ ಲೆಕ್ಕ. ಸೆಕೆ ಬೇರೆ ಇತ್ತು ನಾವು ಹೋದ ಹೊತ್ತು. ಸೊ ಮತ್ತೆ ಒಂದು 11:15 ಹೊತ್ತಿಗೆ ತುಲಾಭಾರ ಚೆನ್ನಾಗಾಯಿತು. ನಾವು ತುಲಾಭಾರ ಮಾಡಿಸಿರೋದ್ರಿಂದ ದೇವ್ರ ದರ್ಶನಕ್ಕೆ ನಮಗೆ ಕ್ಯೂ ಅಲ್ಲಿ ನಿಲ್ಲೋದಕ್ಕೇನೇ ಇರಲಿಲ್ಲ, ಡೈರೆಕ್ಟಾಗಿ ಎಂಟ್ರಿ ಇತ್ತು. ದೇವ್ರ ದರ್ಶನ ಎಲ್ಲ ಆದಮೇಲೆ ನಮಗೆ ಅಲ್ಲೇ ಹಿಂದುಗಡೆ ಮಗುವಿನ ತಲೆಗೆ ತೀರ್ಥ ಹಾಕಿಸಿ, ಅದಾದಮೇಲೆ
ನಾವು ಕೂದಲು ತೆಗೆಸ್ಬೇಕಾಗಿರೋದು. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ನಾವು ಆದಿ ಹತ್ರ ಹೋಗಬೇಕು, ಅಲ್ಲಿ ಕೂದಲು ತೆಗ್ಸೋದಕ್ಕಿರೋದಲ್ವ. ಅಲ್ಲಿ ತನಕ ನಡೆಯೋದಂದರೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಹೋಗಿದ್ದು ಬಂದು ಮೇ 15ನೇ ತಾರೀಕಿಗೆ. ಅವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿ ಕೂದಲು ತೆಗೆಸುವಾಗಲೂ ಅಷ್ಟೇ ಅವಳು ಸಮಾಧಾನನೇ ಆಗಿರಲಿಲ್ಲ, ಅಳ್ತಾನೇ ಇದ್ಲು. ಹೇಗೂ ಅಲ್ಲಿಂದ ಹೋದ್ವಿ. ಅದರೆಡೆಯಲ್ಲಿ ಈ ಆದಿ ಹತ್ರ ಹೋಗಬೇಕಿದ್ರೆ ತುಂಬಾ ಟಾಯ್ ಶಾಪ್ಗಳಿದೆ. ನನ್ನ ಮಗನ ಬೇರೆ ಅದು ತೆಗೆಸ್ಕೊಡು ಇದು ತೆಗೆಸ್ಕೊಡು ಅಂತ ಕೇಳ್ತಾ ಇದ್ದ. ಆ್ಯಂಡ್ ಅಲ್ಲಿ ಇನ್ನೊಂದಿತ್ತು, ನನಗೆ ಅವಳ ಒಟ್ಟಿಗೆ ಒಂದು ರೀಲ್ಸ್ ಮಾಡಬೇಕು ಅಂತೆಲ್ಲ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಕೂದಲು ತೆಗೆಯೋ ಮುಂಚೆ. ನನ್ನ ಮಗಳ ಕಿರ್ಚಾಟದಿಂದ ಯಾವುದನ್ನು ಮಾಡಿಲ್ಲ. ಒಂದು ಸಲ ಹೋಗಿರೋ ಕೆಲಸ ಚೆನ್ನಾಗಾದರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. తాగండా దాయించ కలుకునే దెత్తిన కుజ్జలత అరే దెత్తిన లెక్కమంతద షోకు దెత్తిరా కుజ్జలు ఉండి ఇర్న కుజ్జలు ఉండు కుజ్జలు ఉండి ఇర్నా మీకా ಅಯ್ಯೋ ಕೂದಲೆಲ್ಲ ತೆಗ್ಸಾದ್ಮೇಲೆ ಅಲ್ಲೇ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿದ್ವಿ. ಆಮೇಲೆ ನದಿ ಹತ್ರ ಬಂದು ಮುಳುಗಿಸ್ಬೇಕು ನಾವು. ಬಟ್ ನಾವು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ವಿ. ನಾವು ಹೋದಾಗ ಇಷ್ಟೇ ನೀರಿದ್ದಿದ್ದು, ಇವಾಗ ಫುಲ್ ಆಗಿರ್ಬೋದೇನೋ, ಅಷ್ಟು ಮಳೆ ಬರ್ತಾ ಇದೆ ಅಲ್ವಾ. ಹಾಗೆ ಅಷ್ಟೊಂದು ಕ್ಲೀನ್ ವಾಟರ್ ಕೂಡ ಆಗಿರಲಿಲ್ಲ ನಾವು ಹೋದಾಗ. ಸ್ವಲ್ಪ ತಲೆಗೆ ನೀರನ್ನ ಹಾಕ್ಕೊಂಡ್ವಿ, ಅದೊಂದು ಶಾಸ್ತ್ರ ಇದೆ ಅಲ್ವಾ. ಹಾಗಾಗಿ ಮತ್ತೆ ನಾವು ದೇವ್ರ ದರ್ಶನ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಆದಿಗೇನೆ ದರ್ಶನ ಮಾಡಿದ್ವಿ. ನಮಗೆ ಮುಂಚೆನೇ ಹೇಳಿದ್ರು, ನೀವು ಮತ್ತೆ ಇಲ್ಲಿಗೆ ಬಂದರೆ ಕ್ಯೂ ಅಲ್ಲಿ ನಿಲ್ಬೇಕಾಗುತ್ತೆ ಅಂತ. ಹಾಗಾಗಿ ನಾವು ಆದಿಯ ದರ್ಶನ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಮಾಡಾದ್ಮೇಲೆ ನಮ್ಮ ಫ್ಯಾಮಿಲಿ ನಮ್ಗೆ ಸಿಕ್ಕಿದ್ದು. ಅವರು ಬಂದಿದ್ರು, ಅವರು ದರ್ಶನ ಎಲ್ಲ ಮಾಡ್ಕೊತಾ ಇದ್ರು. ನಾವು ಈ ಥರ ಕೆಲಸಗಳೆಲ್ಲ ಮಾಡ್ತಾ ಇದ್ವಿ. ಅದಾದಮೇಲೆ ಆದಿ ಹತ್ರ ನಮಗೆ ಸಿಕ್ಕಿದ್ರು. ನಾವೆಲ್ಲರೂ ಒಟ್ಟಿಗೆ ಆಗಿ ಮತ್ತೆ ದರ್ಶನ ಮಾಡೋದಕ್ಕೆ ಹೋದ್ವಿ. ಆದಿಯ ಸೈಡಲ್ಲಿ ಕೂಡ ನಾಗನ ಹೆಡೆ, ಮೊಟ್ಟೆ ಈ ಥರ ಇಟ್ಟಿರ್ತಾರೆ. ಹರಕೆ ಇದ್ದರೆ ನಾವು ಅಲ್ಲಿ ತಗೋಬೋದು. ನಾವು ತಗೊಂಡು ಆದಿ ದರ್ಶನ ಮಾಡೋದಕ್ಕೆ ಹೋದ್ವಿ. ಅಲ್ಲಿ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ವಿ. ಅಲ್ಲಿ ಮಗಳನ್ನ ಸ್ವಲ್ಪ ಕೆಳಗಡೆ ಬಿಟ್ಟೆ ಓಡಾಡಲಿ ಅಂತ. ಓಡಾಡ್ಕೊಂಡು ಆರಾಮಾಗಿ ಇದ್ಲು. ಅವಳಿಗೆ ಬಟ್ಟೆ ಕೂಡ ಚೇಂಜ್ ಮಾಡಿದೆ. ಈ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಅವಳನ್ನು ನೋಡೋದಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಕೂದಲೆಲ್ಲ ತೆಗೆದು ಬೇರೆನೇ ಕಾಣಿಸ್ತಾ ಇದ್ಲು. ಹಾಂಡ ನಾದೆತ್ತಂದುಕ ಕೇಜ್ರಿವಾಡು ಮಗಳಿಗೆ
ಈ ಬಾಳೆ ಒಂದು ಹಿಡಿದೈತೆ ಊಟದ ಸಮಯದಲ್ಲಿ ನನ್ನ ಅಕ್ಕ ಬಾವ ಸಿಕ್ಕಿದ್ರು. ಊಟ ಆದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಬಂದು ಕೂತ್ವಿ. ನನ್ನ ಅಕ್ಕನ ಮಗಳು ಮತ್ತು ನನ್ನ ಮಗ ಒಂದೇ ರೀತಿಯ ಬಟ್ಟೆನ ಹಾಕ್ಕೊಂಡಿದ್ದಾರೆ. ಇದು ಬಂದು ಮಿಂತ್ರದಲ್ಲಿ ತಗೊಂಡಿದ್ದು ಆ್ಯಂಡ್ ಒಂದೇ ರೀತಿಯ ಬಟ್ಟೆ ಅಂತ ಆರ್ಡ್ರ್ ಮಾಡಿದ್ದು. ಸ್ವಲ್ಪ ಡಿಸೈನ್ ಚೇಂಜ್ ಆಯಿತು ಆರ್ಡ್ರ್ ಮಾಡೋ ಅರ್ಜೆಂಟಲ್ಲಿ. ಹಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರು ಒಂದೇ ರೀತಿ ಹೈಟ್ ಇದ್ದಾರೆ ಹಾಗಾಗಿ. ಆಮೇಲೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಸುಸ್ತಾಗಿ ಬಿಟ್ಟಿದ್ವಿ ನಾವು ಅಷ್ಟೊತ್ತಿಗೆ, ತುಂಬ ರಶ್ ಇತ್ತು ಹಾಗಾಗಿ. ಆಮೇಲೆ ಅಲ್ಲಿಂದ ಹೊರಟ್ವಿ. ಚೆನ್ನಾಗಾಯಿತು, ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಮಾಡಿದ್ವಿ. ಸೊ ಖುಷಿ ಅನ್ನಿಸ್ತು ಟೆಂಪಲ್ಗೆ ಬಂದು. ಅಂದರೆ ಮಗಳದೊಂದು ಕಿರಿಕಿರಿ ಇತ್ತು, ಆದ್ರೂ ನಾವು ಏನು ಅಂದ್ಕೊಂಡ್ವಿ ಅದು ಆಯ್ತಲ್ಲ, ಹಾಗಾಗಿ ಮನಸ್ಸಿಗೆ ತೃಪ್ತಿ ಆಯಿತು. ಒಂದು ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದೇವೆ ನಾವು. ನನ್ನನ್ನು ನೋಡಿ ಹೋಗುವಾಗ ಹೇಗಿದ್ದೆ, ಇವಾಗ ಹೇಗಾಗಿದ್ದೀವಿ ಅಂತ. ಇವತ್ತಿನ ದಿನ ಹೇಗಿತ್ತು ಅಂದರೆ ಸುಬ್ರಹ್ಮಣ್ಯದಲ್ಲಿ ಸಿಕ್ಕಾಪಟ್ಟೆ. ನನಗಂತೂ ಕಷ್ಟ ಆಗ್ಬಿಡ್ತು, ಇವಳಂತೂ ತುಂಬ ಅಳೋದು ಅಲ್ವಾ? ಹೇಗಿತ್ತು ನಿಮಗೆ? ಕಷ್ಟ ಅಂದರೆ ಕಷ್ಟ, ಫುಲ್ ಅಳೋದು, ಕಿರಿಕಿರಿ, ಊಟನೇ ಬೇಡ ಅಂತ ಅಂದರೆ ಕಷ್ಟ. ಅಲ್ಲಿ ನಿಲ್ಲೋದಕ್ಕೂ ಅಷ್ಟು ರಶ್ ಇತ್ತು. ಅತ್ತೆ ಮಾವೆಲ್ಲ ಹೊರಗಡೆ ಊಟ ಮಾಡ್ಕೊಂಡ್ರು. ವೀಕ್ ಡೇಸ್, ಆಮೇಲೆ ರಜಾ ಹಾಲಿಡೇಸಲ್ಲಿ ಜಾಸ್ತಿ ಜನ ವಿಸಿಟ್ ಮಾಡ್ತಾರೆ ಹಾಗೆಲ್ಲ. ಸೊ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೊ ಮತ್ತೆ ಏನೋ ನನ್ನ ಅಕ್ಕ ಭಾವ ಇರೋದ್ರಿಂದ ಅವ್ರು ನಮಗೆ ಅಲ್ಲಿ ಊಟ ಮಾಡ್ಕೊಂಡ್ವಿ. ಇಲ್ಲಾಂದರೆ ನಾವು ಕೂಡ ಹೊರಗಡೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಷ್ಟು ಆಗೋದು ಇಲ್ಲ, ಇವಳು ಜೋರಾಗಿ ಆಳೋದು ಎಲ್ಲ. ಆ್ಯಂಡ್ ನೋಡಿ ಇಲ್ಲಿಗೆ ಕೂದಲಿಲ್ಲ ಆದರೆ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟ್ ಕಾಣಿಸ್ತಾ ಇದ್ದಾಳೆ. ದೊಡ್ಡ ತಲೆ ಇದೆ ಮಾತ್ರ. ಒಯ್ ಇಲ್ಲ ನೋಡಿ ಸ್ಯಾಮ್ಸಂಗ್ ಏರವ ಮಗ, ಅವಳಿಗೆ ಡೌಟ್ ಅದು ಯಾರು ಅಂತ. ನನ್ನ ಕಿವಿಯಲ್ಲಿ ಏನೋ ಒಂದು ಹಗ್ಗನೇ ತರ್ತಾ ಇದೆ. ಫೈನಲಿ ನನ್ನ ಊರು ಪುತ್ತೂರಿಗೆ ರೀಚ್ ಆದ್ವಿ. ಹಾಗೆ ಇವತ್ತು ಬಂದು ಅಮ್ಮನ ಮನೆಗೆ ಹೋಗ್ತಾ ಇರೋದು ನಾನು. ಆ್ಯಂಡ್ ಹಸ್ಬೆಂಡ್ ಕೂಡ ಬರ್ತೀವಿ ಇವತ್ತು. ಅಮ್ಮನ ಅಲ್ಲಿ ಡ್ರಾಪ್ ಮಾಡಿ ನಾವಿನ್ನು ಸ್ವಲ್ಪ ದಿವಸ ಅಮ್ಮನ ಮನೆಯಲ್ಲಿ ಇರ್ತೀವಿ. ಇಟ್ಟೀನಿ ನೆಟ್ಟೆ ಪೋಪುನೆ ಒಯ್ಟಿ ಇವತ್ತಿನ ಒಂದು ಕೆಲಸಗಳು ಎಲ್ಲ ಮುಗೀತು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಕಾಮೆಂಟ್ ಕೂಡ ಮಾಡಿ. ಹಾಗೆ ನಮ್ಮ ಬಂಗಾರಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಬಂದೆ. ಬಾಯ್ 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 ಬಾಯ್. ಯಾರು ಹತ್ತಿದ್ದು ಇವತ್ತು?